ಸಚಿವರನ್ನು ಕಿತ್ತಾಕುವಂಥ ತೆಗೆದುಹಾಕುವಂಥ ಒಂದು ದೊಡ್ಡ ಪ್ರಯತ್ನ ನಡೆದದ. ಹೀಗಾಗಿ ಬಿಟ್ಟು ಹೋಗುವ ನೆರಳಲ್ಲಿರುತ್ತಿರುವಂಥ ಸಚಿವರು ಸಾಧ್ಯಷ್ಟು ಮುಂದಿನ ಚುನಾವಣೆಗೆ ಗಂಟು ಮಾಡ್ಕೊಳ್ತಾ ಇದ್ದಾರೆ, ಭ್ರಷ್ಟ ಆಗ್ತಾ ಇದ್ದಾರೆ, ಮತ್ತೊಂದು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಬಿ ಜೆ ಪಿಗರು ಮಾಡ್ತಾ ಇದ್ದಾರೆ. ಅದು ಸತ್ಯನೋದ ನಮ್ಮ ತೆಗೆದು ಹಾಕ್ತಾರೆ, ಇತ್ತರ ಜನ ತಿಂದು ಹೋಗಿಬಿಡೋದಪ್ಪ ನಾವು ಅನ್ನೋದು ಯಾರಲ್ಲಾದರೂ ಬಂದೇ ಬರ್ತದೆ. ಇವತ್ತು ಕಾಂಗ್ರೆಸ್ ಸರ್ಕಾರದ ಅವ್ರದ್ದು, ನಾಳೆ ಬಿ ಜೆ ಪಿ ಬಂದಾಗ ಅವ್ರದ್ದು ಅದ ಪರಿಸ್ಥಿತಿ ಅದು. ಯಾಕಂದ್ರೆ ಅಲ್ಲೂ ಒಡಕುಗಳೈತಾವೆ, ಬಿ ಜೆ ಪಿಯಲ್ಲೂ ಇಲ್ಲದಂತಲ್ಲ. ಹೀಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಕಾಂಗ್ರೆಸ್ಸಲ್ಲಿ ಉಳಿಬೇಕು, ಅದ್ರ ಜೊತೆ ಬೆಳೆಸ್ಕೊಂಡು ಹೋಗಬೇಕು, ಬೆಳಿಬೇಕು ಅನ್ನುವಂಥದ್ದು. ಎರಡನೇದು ತಮ್ಮ ನಿಷ್ಠನ್ನು ತೆಗೆದುಕೊಂಡ ಬಿ ಜೆ ಪಿಗೆ ಹಾರಿದರೆ ಸರ್ಕಾರ ರಚನೆ ಮಾಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ 40-50 ಜನ 60 ಜನ ಅಥವಾ 50 ಜನರಾದರೂ ಎಮ್ ಎಲ್ ಎಗಳನ್ನ ಆರಿಸ್ಕೊಂಡು ಹೋಗ್ಬೇಕಾಗ್ತದೆ. ಮಿನಿಮಮ್ 40 ಜನರನ್ನಾದರೂ 40 ಜನ ಬರ್ಲಿಕ್ಕೆ ರೆಡಿ ಆಗ್ತಾರೆ ಮುಂದಿನ 2 ವರ್ಷಕ್ಕಾಗಿ ಅಂತ. ದೊಡ್ಡ ಪ್ರಶ್ನೆ. ನೀವು ಎಷ್ಟು ಕೊಟ್ಟರು ಅವ್ರು ವಿಚಾರ ಮಾಡ್ತಾರೆ. ಎಲ್ಲರೂ ವಿಚಾರವಂತರಿದ್ದಾರೆ. ಆ ಶಾಸಕರು ಅವ್ರು ಹೆಂಗೆ ಆಯ್ಕೆ ಆಗಿದೆ ಅವ್ರಿಗೆ ಗೊತ್ತದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹಿಂದಿನ ಚುನಾವಣೆಯಲ್ಲಿ ಎಷ್ಟು ಕಳ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತದ. ಯಾಕಂದ್ರೆ ಪ್ಲಸ್ ಆ್ಯಂಡ್ ಮೈನಸ್ ಎರಡೂ ಗೊತ್ತದ. ಹೀಗಾಗಿ ಈಗ ತಮಗೆ ಲಾಭ ಏನಿದೆ ಅಲ್ಲಿ ಉಳಿತಾರೆ ವಿನಃ ಯಾರೋ ಕರೆದ್ರೋದು ಬೆನ್ನು ಹತ್ತದ ಸಿದ್ಧೊಳಗೆ ಅವರು ಇಲ್ಲ ಅನ್ನೋದು ಈಗಾಗಲೇ ಇಂಟರ್ನಲ್ ವರದಿಗಳು ಬರ್ತಾಯಿದ್ದಾವೆ. ಜೊತೆಗೆ ಯಾರ್ಯಾರು ಜಿಗಿದು ಹೋಗ್ಬೋದು ಪಾರ್ಟಿ ಬಿಟ್ಟು ಅಂಥವ್ರ ಮೇಲೆ ನಮ್ಮ ಸಿದ್ದರಾಮಯ್ಯನವರ ಬಂಟರು ಅನ್ಬೋದು ಅವ್ರಿಗೆ, ಅವ್ರು ಕಲ್ಲಿಟ್ಟು ಕುಳಿತಿದ್ದಾರೆ, ನೋಡ್ತಾ ಇದ್ದಾರೆ. ಹೀಗಾಗಿ ಡಿ ಕೆ ಶಿ ಅವರು ಅದೆಲ್ಲ ಮಾಡೋಕ್ಕಿಂತಲೂ ಸಹಜವಾಗಿ ಕಾಂಗ್ರೆಸ್ ಜೊತೆ ಬಂದಿದ್ದಾರೆ. ಮತ್ತು ಇನ್ನೊಂದು ಬಿ ಜೆ ಪಿಗೆ ಹೋದರೆ ಬಿ ಜೆ ಪಿಯಲ್ಲಿ ಇವರು ಅತಂತ್ರವಾಗಿ ಉಳಿತಾರೆ ಅನ್ನೋದು ಅಷ್ಟು ಸತ್ಯದ.